ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅತ್ತಿಗೆ ಅಮ್ಮ ಅಂತ ಶ್ರೀಧರ್ ಹುಡುಕ್ತಾರೆ. ಹಾ ಅಂತ ಪಂಚಮಿ ಕೂಗ್ತಾ ಅವಳು ಹುಡುಕ್ತಾಳೆ. ಈಚೆ ದಾಮಿನಿಗೆ ರೌಡಿ ಕಾಲ್ ಮಾಡ್ತಾನೆ. ಹಲೋ ಅಂತಾಳೆ ದಾಮಿನಿ. ಅಕ್ಕ ನಾನಕ್ಕ ಕಾಳಿ, ಫೋನ್ ಯಾಕೆ ತಗೋತಿಲ್ಲ, ಎಲ್ಲಿದ್ದೀರಾ ನೀವೆಲ್ಲ ಅಂತಾಳೆ ದಾಮಿನಿ. ಅಕ್ಕ ನಾವು ಮನೆ ಕಾಯ್ತಿದ್ವಿ, ಅಷ್ಟರಲ್ಲಿ ಯಾರೋ ಒಬ್ಳು ಬಂದು ನಮಗೆಲ್ಲ ಹೊಡೆದು ಮನೆಯೊಳಗಿದ್ದವರನ್ನು ಕರ್ಕೊಂಡೋದ್ರು ಅಕ್ಕ. ಗಲಾಟೆಯಲ್ಲಿ ನಮ್ಮ ಫೋನ್ ಎಲ್ಲ ಅಲ್ಲೇ ಬಿದ್ದು ಹೋಗ್ಬಿಟ್ಟಿದೆ ಅಕ್ಕ. ಅಕ್ಕ ನಾವು ಹುಡುಕ್ತಿದ್ದೀವಿ ಅಕ್ಕ, ಆದರೂ ನಮ್ಮ ಕಣ್ಣಿಗೆ ಕಾಣಿಸ್ತಿಲ್ಲ ಅಕ್ಕ ಅಂತಾನೆ ಕಾಳಿ. ಹುಡುಕಿ ಎಲ್ಲೇ ಸಿಕ್ಕಲಿ ಹೇಗೆ ಇರಲಿ ಕಂಡಲ್ಲಿ ಕೊಂದಾಕಿ ಹುಡುಕಿ ಅವಳನ್ನ ಅಂತ ಕಾಲ್ ಕಟ್ ಮಾಡ್ತಾಳೆ ದಾಮಿನಿ. ಈಚೆ ರಾಮು ವಾಪಸ್ ಮನೆ ಹತ್ರ ಬಂದು ಕಾರಿಂದ ಇಳಿದು, ಮಾವ ನಿನಗೆಲ್ಲೋ ತಲೆ ಕೆಟ್ಟಿದೆ ಕಣೋ, ಆಗ್ಲಿಂದ ಊರೂರು ಸುತ್ತಿಸಿ ಅಲ್ಲಿ ಯಾರೂ ಇಲ್ಲ ಏನೂ ಇಲ್ಲ ಅಯ್ಯೋ ಅಂತಾನೆ ರಾಮ್. ಅಯ್ಯೋ ರಾಮ್, ನಾನೇನೋ ಮಾಡಲಿ, ನನಗೆ ಯಾರೋ ಫೋನ್ ಮಾಡಿ ನಿನ್ನ ಚಿಕ್ಕಪ್ಪಂಗೆ ಹುಷಾರಿಲ್ಲ ತುಂಬ ಸೀರಿಯಸ್ ಅಂತಂದರು. ನಾನು ಗಾಬರಿಯಾಗಿ ನಿನ್ನ ಹತ್ರ ಓಡಿ ಬಂದೆ. ಇವಾಗ ಎಷ್ಟೇ ಫೋನ್ ಮಾಡಿದರೂ ಫೋನ್ ಪಿಕ್ ಮಾಡ್ತಿಲ್ಲ ಅಂತಾನೆ ಕಿಟ್ಟಿ. ಸಾಕು ಮಾಡು ಮಾವ ನಿನ್ನ ಕತೆನಾ ಅಂತಾನೆ ರಾಮ್. ಇಷ್ಟೊತ್ತಲ್ಲಿ ಡೋರ್ ಓಪನ್ ಮಾಡಿ ಎಲ್ಲಿ ಹೋಗಿದ್ದಾಳೆ ಪ್ರೇಮ, ನನ್ನ ಫೋನ್ ಕೊಡು ಅಂತ ಫೋನ್ ತಗೊಂಡು ಪ್ರೇಮ ಅಂತ ರಾಮ್ ಕರೀತಾ ಒಳಗಡೆ ಬಂದು ತಟ್ಟೆಲಿ ಅನ್ನ ಇರೋದನ್ನು ನೋಡಿ, ಅರೆ ತಟ್ಟೆಲಿ ಅನ್ನ ಬಿಟ್ಟು ಎಲ್ಲಿಗೆ ಹೋದ್ಲಿ ಇವಳು, ಪ್ರೇಮ ಅಂತ ಕರೀತಾರೆ. ಫೋನ್ ಸ್ವಿಚ್ ಆಫ್ ಆಗಿದೆ, ಚಾರ್ಜ್ ಇತ್ತಲ್ವಾ, ನಾನೇನು ಆಫ್ ಮಾಡಲಿಲ್ಲ ಅಂತ ಪ್ರೇಮಂಗೆ ಕಾಲ್ ಮಾಡ್ತಾ ಪ್ರೇಮ ಅಂತ ಕರಿತಾ ಹೊರಗೆ ಬಂದು ಫೋನ್ ಯಾಕೆ ಕನೆಕ್ಟ್ ಆಗ್ತಿಲ್ಲ ಅಂತಾನೆ. ಆಗ ಪಂಚಮಿ ಬಂದು ಅಮ್ಮ ಮನೇಲಿಲ್ಲ ಅಂತ ಸನ್ನೆ ಮಾಡ್ತಾಳೆ. ಏನೂ ದೊಡ್ಡಮ್ಮ ಮನೇಲಿಲ್ವಾ, ಎಲ್ಲೂ ಕಾಣಿಸ್ತಿಲ್ವಾ, ಅಯ್ಯೋ ದೇವ್ರೆ ಪ್ರೇಮನೂ ಕಾಣಿಸ್ತಿಲ್ಲ, ಅವಳು ಕಾಲ್ ಕೂಡ ಕನೆಕ್ಟ್ ಆಗ್ತಿಲ್ಲ, ಎಲ್ಲೋ ಹೋದ್ರು ಇಬ್ರು, ಏನು ನಡೀತಿದೆ, ಬಾ ಫಸ್ಟ್ ನಾವು ಮನೆಗೆ ಹೋಗೋಣ ಅಂತ ಪಂಚಮಿ ಜೊತೆ ರಾಮ್ ಹೋಗ್ತಾನೆ. ರಾಮ್ ಮನೆಗೆ ಬಂದು ದೊಡ್ಡಮ್ಮ ಅಂತ ಕರೀತಾನೆ. ಅವನ್ನ ನೋಡಿ ದಾಮಿನಿ ಮಹೇಶ್ವರಿ ಹತ್ರ, ನಿನ್ನ ಮಗ ರಾಮ್ ಬರ್ತಿದ್ದಾನೆ, ನೀನು ಇವಾಗ ಏನಾದರೂ ಪ್ಲ್ಯಾನ್ ಮಾಡಬೇಕು ಅಂತಾಳೆ. ಆಗ ಮಹೇಶ್ವರಿ ಅಳ್ತಾ, ನಾವೆಲ್ಲ ಅನಾಥರಾಗಿಬಿಟ್ವಿ ಕಣೋ, ನಿನ್ನ ದೊಡ್ಡಮ್ಮ ಎಲ್ಲೂ ಕಾಣಿಸ್ತಿಲ್ಲ, ಎಲ್ಲೂ ಹೋದ್ರು ಏನಾದರೂ ಏನೂ ಗೊತ್ತಾಗ್ತಿಲ್ಲ, ನನಗೆ ಯಾಕೋ ಭಯ ಆಗ್ತಿದೆ ಅಂತಾರೆ. ಅಳಬೇಡ ಅಮ್ಮ, ದೊಡ್ಡಮ್ಮಂಗೆ ಏನೂ ಆಗಿರಲ್ಲ, ಮನೇಲಿ ಪ್ರೇಮನೂ ಕಾಣ್ತಿಲ್ಲ, ಅವರಿಬ್ರು ಒಟ್ಟಿಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ, ಮನೆಯೆಲ್ಲ ಚೆಕ್ ಮಾಡಿದ್ರಾ ಅಂತಾನೆ ರಾಮ್. ಮಗನೇ ರಾಮ್, ಪಂಚಮಿ ಮೇಲೆಲ್ಲ ನೋಡಿದ್ಲು, ನಾನು ಮನೆ ಸುತ್ತ ಎಲ್ಲ ನೋಡಿದೆ, ಎಲ್ಲೂ ಕಾಣಿಸ್ತಿಲ್ಲ ಕಣೋ ಅಂತಾರೆ ಶ್ರೀಧರ. ಮತ್ತೆ ಎಲ್ಲಿ ಹೋದ್ರು ಅಂತಾನೆ ರಾಮ್. ಅಕ್ಕ ಏನು ಮಾಡಿದೆ, ಅತ್ತೆ ಸೊಸೆಗೇನಾದರೂ ಮುಗಿಸ್ಬಿಟ್ಟಿ ಅಕ್ಕ ಅಂತ ಕಿಟ್ಟಿ ಕೇಳ್ತಾನೆ. ರಾಮ್ ಸೋಫ ಮೇಲೆ ಕೈ ಇಟ್ಟು ರಕ್ತ ಅಂತ ಕೂಗಿ, ಅಪ್ಪ ಮನೇಲಿ ಯಾರಿಗೇನಾಗಿದೆ ಅಂತಾನೆ. ಮಗನೇ ಯಾರಿಗೇನೂ ಆಗಿಲ್ಲ ಕಣೋ ಅಂತಾರೆ ಶ್ರೀಧರ್. ಈಚೆ ಸಿಸ್ಟರ್ ಪ್ರೇಮ ಹತ್ರ ಬಂದು, ಡಾಕ್ಟರ್ ಬೈತಾರೆ ಬನ್ನಿ ಮೇಡಮ್ ಅಂತಾರೆ. ನನಗೇನೂ ಆಗಿಲ್ಲ, ಎಷ್ಟು ಸಲ ಹೇಳೋದು, ನಮ್ಮ ಅತ್ತೆ ಮೊದಲು ಹುಷಾರಾಗಲಿ, ದಯವಿಟ್ಟು ಸುಮ್ಮನಿರಿ, ನನಗೆ ಒಂದೇ ಒಂದು ಸಹಾಯ ಮಾಡ್ತೀರಾ, ನೀವು ಸ್ವಲ್ಪ ಫೋನ್ ಕೊಡಿ, ನಮ್ಮ ಯಜಮಾನ್ರಿಗೆ ಒಂದು ಕಾಲ್ ಮಾಡ್ತೀನಿ ಅಂತಾಳೆ ಪ್ರೇಮ. ಅವಳು ಫೋನ್ ಕೊಡ್ತಾಳೆ. ಆಗ ಪ್ರೇಮ ರಾಮ್ಗೆ ಕಾಲ್ ಮಾಡ್ತಾಳೆ. ಹಲೋ ಅಂತಾನೆ ರಾಮ್ ಅಂತ ಅಳ್ತಾಳೆ ಪ್ರೇಮ ಎಲ್ಲಿದ್ಯಾ, ಇಲ್ಲಿ ದೊಡ್ಡಮ್ಮನೂ ಕಾಣಿಸ್ತಿಲ್ಲ, ನೀನು ಮನೇಲಿಲ್ಲ ಅಂತಾನೆ ರಾಮ್ ಅತ್ತೆಗೆ ಯಾರೋ ವಿಷ ಹಾಕಿದ್ದಾರೆ, ಅವರು ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಟ್ಟಿದ್ರು, ನಾನಿವಾಗ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದೀನಿ ಅಂತಾಳೆ ಪ್ರೇಮ. ಏನು ಹೇಳ್ತಿದ್ಯಾ ಪ್ರೇಮ ಅಂತಾನೆ ರಾಮ್. ನೀನು ಎಲ್ಲಿದ್ಯೋ ಬೇಗ ಬಾ, ಅತ್ತೆ ಪರಿಸ್ಥಿತಿ ತುಂಬ ಗಂಭೀರವಾಗಿದೆಯಂತೆ ಅಂತಾಳೆ ಪ್ರೇಮ. ರಾಮ್ ಯಾವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ಯಾ ಅಂತ ಕೇಳ್ತಾನೆ. ಆಗ ಪ್ರೇಮ ಹೇಳ್ತಾಳೆ, ಸರಿ ನಾನು ಈಗಲೇ ಬರ್ತೀನಿ, ದೊಡ್ಡಮ್ಮಂಗೆ ಏನೂ ಆಗಲ್ಲ ಅಂತ ರಾಮ್ ಕಟ್ ಮಾಡ್ತಾನೆ. ಏಯ್ ರಾಮ್, ಯಾರಿಗೇನಾಯಿತೋ ಅಂತಾರೆ ಶ್ರೀಧರ್. ಅಪ್ಪ ದೊಡ್ಡಮ್ಮ ವಿಷ ಕುಡಿತಿದ್ದಾರಂತೆ, ದೊಡ್ಡಮ್ಮ ರಕ್ತವಾಂತಿ ಮಾಡಿದಾರಂತೆ ಅಪ್ಪ, ನಾನು ಈಗಲೇ ಹಾಸ್ಪಿಟ್ಲಿಗೆ ಹೋಗ್ತೀನಿ, ದೊಡ್ಡಮ್ಮನ ಆಸ್ಪತ್ರೆಗೆ ಸೇರಿಸಿದ್ಲಂತೆ ಅಂತ ರಾಮ್ ಅಲ್ಲಿಂದ ಹೋಗ್ತಾನೆ. ನಾನು ಬಂದೆ ಅಂತ ಶ್ರೀಧರ್ ಕೂಡ ಹೋಗ್ತಾರೆ. ಪಂಚಮಿನೂ ಹೋಗ್ತಾಳೆ. ನೋ, ಯಾವುದೇ ಕಾರಣಕ್ಕೂ ಆ ಕಲ್ಯಾಣಿ ಉಳಿಬಾರ್ದು, ಅವಳು ಉಳಿದ್ರೆ ನನ್ನ ಅಸ್ತಿತ್ವಕ್ಕೆ ತೊಂದರೆ ಆಗುತ್ತೆ ಅಂತಾಳೆ ದಾಮಿನಿ. ಈಚೆ ನರ್ಸ್, ಬನ್ನಿ ಮೇಡಮ್ ಇವಾಗ ಡ್ರಿಪ್ಸ್ ಹಾಕ್ಕೊಳ್ಳಿ ಅಂತಾಳೆ. ಬೇಡ, ನನ್ನ ಗಂಡ ಬರ್ತಿದ್ದಾರೆ, ಆಮೇಲೆ ಡ್ರಿಪ್ಸ್ ಹಾಕ್ಕೊಳ್ತೀನಿ ಅಂತಾಳೆ ಪ್ರೇಮ. ಈಚೆ ಮಹೇಶ್ವರಿ ಕಿಟ್ಟಿ ಅಂತಾಳೆ. ಅವನು ಅಲ್ಲಿಂದ ಹೋಗ್ತಾನೆ. ದಾಮಿನಿ ಪ್ರೇಮನೇ ಕಲ್ಯಾಣಿನ ಆಸ್ಪತ್ರೆಗೆ ಸೇರಿಸಿದಳಂತೆ. ಒಂದು ವೇಳೆ ಪ್ರೇಮ ಗೆದ್ದುಬಿಟ್ರೆ ಆಮೇಲೆ ನಮ್ಮ ಪ್ಲ್ಯಾನ್ ಎಲ್ಲ ಉಲ್ಟಾ ಹೊಡೆಯಲ್ವಾ ಅಂತಾರೆ ಮಹೇಶ್ವರಿ. ಪ್ರೇಮ ಅಥವಾ ಕಲ್ಯಾಣಿ ಇವರಿಬ್ಬರಲ್ಲಿ ಒಬ್ಬರ ಕತೆ ಇವತ್ತು ಮುಗಿಲೇಬೇಕು. ನನ್ನ ಪ್ಲ್ಯಾನ್ ಒಂದು ಲೇಯರಲ್ಲಿ ಇರೋದಿಲ್ಲ, ಒಂದು ಪ್ಲ್ಯಾನ್ ಫೇಲ್ಯೂರ್ ಆದರೆ ಇನ್ನೊಂದು ರೆಡಿ ಇರುತ್ತೆ ಅಂತಾಳೆ ದಾಮಿನಿ. ಈಚೆ ರಾಮ್, ಶ್ರೀಧರ್, ಪಂಚಮಿ ಹಾಸ್ಪಿಟ್ಲಿಗೆ ಬರ್ತಾರೆ. ರಾಮ್ ಅಂತ ಪ್ರೇಮ ರಾಮ್ನ ತಬ್ಕೊಂಡು ಅಳ್ತಾ, ಅತ್ತೆಗೆ ಯಾರೋ ವಿಷ ಹಾಕಿಬಿಟ್ಟಿದ್ದಾರೆ, ಡಾಕ್ಟ್ರು ಒಳಗೆ ಕರ್ಕೊಂಡು ಹೋಗಿದ್ದಾರೆ, ಇನ್ನೂ ಏನು ಅಂತ ಹೇಳಿಲ್ಲ ಅಂತಾಳೆ ಪ್ರೇಮ. ಆಗ ಡಾಕ್ಟ್ರು ಬರ್ತಾರೆ. ಡಾಕ್ಟ್ರು ಅತ್ತೆ ಹೇಗಿದ್ದಾರೆ ಅಂತಾಳೆ ಪ್ರೇಮ. ಕೇಸ್ ತುಂಬ ಕ್ರಿಟಿಕಲ್ ಆಗಿದೆ, ಬಾಡಿ ತುಂಬ ವಿಷ ಸ್ಪ್ರೆಡ್ ಆಗಿದೆ, ನಮ್ಮ ಪ್ರಯತ್ನ ನಾವು ಪಡ್ತಾ ಇದ್ದೀವಿ ಅಂತಾರೆ ಡಾಕ್ಟರ್. ಹೌದಾ, ನಾನು ಕೂಡ ಡಾಕ್ಟರ್ ಅಂತಾನೆ ರಾಮ್. ನಿಮ್ಮ ಬಗ್ಗೆ ನಮಗೆ ಗೊತ್ತು,
ಡಾಕ್ಟರ್ ರಾಮ್ ಅಂತಾರೆ. ಡಾಕ್ಟರ್, ನಮ್ಮ ದೊಡ್ಡಮ್ಮಂಗೆ ನಾನೇ ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡ್ಬೋದಾ ಅಂತಾನೆ ರಾಮ್. ಓಕೆ ಡಾಕ್ಟರ್, ಬನ್ನಿ ಅಂತ ಡಾಕ್ಟರ್ ಹೋಗ್ತಾರೆ. ಸಿಸ್ಟರ್, ನನ್ನ ಮಿಸ್ಸೆಸ್ ತುಂಬ ವೀಕ್ ಆಗಿದ್ದಾರೆ, ಅವರಿಗೆ ಒಂದು ಐಬಿ ಹಾಕಿ ಅಂತ ರಾಮ್ ಹೋಗ್ತಾನೆ. ಸಿಸ್ಟರ್ ಪ್ರೇಮನ ಕರ್ಕೊಂಡು ಹೋಗ್ತಾಳೆ. ಈಚೆ ಮಹೇಶ್ವರಿ, ನೋಡಿದ್ದೆ ದಾಮಿನಿ, ನಾನು ಆಗಲೇ ಹೇಳಿದರೆ ತಾನೇ, ಈ ಪ್ರೇಮ ಸಾಮಾನ್ಯದವಳಲ್ಲ, ಗಟ್ಟಿಪಿಂಡ, ಬೆಂಕಿ ಹಾಕಿದ್ರು ಮತ್ತೆ ಎದ್ದು ಬರ್ತಾಳೆ ನೋಡಲಿ ಅಂತಾಳೆ ಮಹೇಶ್ವರಿ. ಬೆಂಕಿಯಿಂದ ಎದ್ದು ಬರ್ಬೋದು, ಆದರೆ ಈ ದಾಮಿನಿ ಉಗುಳೋ ದ್ವೇಷ ಜ್ವಾಲೆಯಿಂದಲ್ಲ. ಆಟ ಇನ್ನೂ ಮುಗ್ದಿಲ್ಲ, ಈಗಿನ್ನೂ ಶುರುವಾಗ್ತಿದೆ. ಆ ಕಲ್ಯಾಣಿ ಸತ್ರೆ ಒಂದು ಆಟ, ಬದುಕುಳಿದ್ರೆ ಇನ್ನೊಂದು ಆಟ. ರಾಮ್ ಉತ್ತರಕ್ಕೋಸ್ಕರ ಕಾಯ್ತಿದ್ದೀನಿ. ಅಖಾಡ ಸಿದ್ಧವಾಗಿದೆ, ಗೆಲ್ಲೋದು ನಾವೇ ಅಂತಾಳೆ ದಾಮಿನಿ. ಅವಳು ಗಟ್ಟಿ ಪಿಂಡ ಆದರೆ ಇವಳು ಅದಕ್ಕಿಂತ ದೊಡ್ಡ ಪಿಂಡ, ಇಬ್ಬರೂ ಸೋಲಪ್ಪಲ್ಲ ಅನಿಸುತ್ತೆ ಅಂತ ಮಹೇಶ್ವರಿ ಯೋಚನೆ ಮಾಡ್ತಾರೆ. ಈಚೆ ಕಾವ್ಯ, ಅಂಕಲ್ ಅಂತಾಳೆ. ಏನು? ಎಲ್ಲ ಕಡೆ ಹುಡುಕಿದ್ನಮ್ಮ, ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನು, ಮಹಾದೇವ ಯಾವ್ಯಾವ ಜಾಗಕ್ಕೆ ಹೋಗ್ತಾನೋ ಅಲ್ಲೆಲ್ಲ ಹುಡ್ಕೊಂಡು ಬಂದೆ, ಆದರೆ ಅವನು ಎಲ್ಲೂ ಕಾಣಲಿಲ್ಲ. ಕೊನೆಗೆ ಇಲ್ಲಿಗೆ ಬರ್ತಾನೆ ಅಂದ್ಕೊಂಡೆ, ಇಲ್ಲಿಗೂ ಬಂದೇ ಇಲ್ಲ. ನನಗ್ಯಾಕೋ ತುಂಬ ಆತಂಕ ಆಗ್ತಿದೆಯಮ್ಮ ಅಂತಾರೆ ಶ್ರೀನಿವಾಸ್. ಅಂಕಲ್, ಮಹಾದೇವಂಗೆ ನಾನು ದೊಡ್ಡ ಸ್ಟೇಜ್ಗೆ ಹೋಗಿ ಗೆಲ್ಲಬೇಕು ಅನ್ನೋ ಆಸೆ ಇತ್ತು ತಾನೆ. ಇವತ್ತು ನನಗೆ ಸಿಗ್ತಾ ಇರೋ ಅವಾರ್ಡು, ಗೌರವ ಎಲ್ಲ ಅವನು ಹಾಕಿರೋ ಭಿಕ್ಷೆ. ನಾನು ಗೆಲ್ಲಬೇಕು ಅಂತ ಅಷ್ಟು ಆಸೆ ಪಟ್ಟಿರೋ ಮನುಷ್ಯನೇ ಇವತ್ತು ನನ್ನ ಜೊತೆ ಇಲ್ಲ ಅಂದಮೇಲೆ ನಾನೊಬ್ಬಳೇ ಅಲ್ಲಿಗೆ ಹೋಗಿ ಏನು ಮಾಡಲಿ ಅಂಕಲ್? ಇಲ್ಲ, ನಾನು ಕಾಲೇಜ್ ಫಂಕ್ಷನ್ಗೂ ಹೋಗಲ್ಲ, ಅವಾರ್ಡ್ ಇಸ್ಕೊಳ್ಳಲ್ಲ ಅಂತಾಳೆ ಕಾವ್ಯ. ಏನು ಮಾತು ಅಂತ ಹೇಳ್ತಿದ್ಯಮ್ಮ? ಅಲ್ಲಮ್ಮ, ನಿನ್ನೆ ರಾತ್ರಿನೇ ಎಲ್ಲ ತಿಳಿಸಿ ಹೇಳಿದ್ದೀನಲ್ಲಮ್ಮ ನಿನಗೆ, ಅದು ಅವನ ಕನಸು ಕಣಮ್ಮ. ನೀನು ಹೀಗೆ ಹಠ ಹಿಡಿದು ಕೂತ್ರೆ ಸರಿ ಇಲ್ಲ. ಮತ್ತೆ ನೋಡು, ನೀನು ತಪ್ಪು ನಿರ್ಧಾರ ಮಾಡ್ತಿದ್ಯಾ ಕಾವ್ಯ. ನೀನು ಹೋಗಲೇಬೇಕಮ್ಮ ಅಂತಾರೆ ಶ್ರೀನಿವಾಸ್. ಇಲ್ಲ ಅಂಕಲ್, ನನ್ನ ನಿರ್ಧಾರನ ನಾನು ಬದಲಾಯಿಸೋದಿಲ್ಲ. ಮಹಾದೇವನೇ ಬಂದು ನನ್ನ ಸ್ಟೇಜ್ಗೆ ಕರ್ಕೊಂಡು ಹೋದ್ರೇ ನಾನು ಸ್ಟೇಜ್ ಹತ್ತೋದು. ಇಲ್ಲ ಅಂದರೆ ನನಗೆ ಯಾವ ಅವಾರ್ಡು ಬೇಡ, ಗೌರವನೂ ಬೇಡ ಅಂತ ಕಾವ್ಯ ಹೋಗ್ತಾಳೆ. ಈ ಹುಡುಗಿ ತಗೊಳ್ಳೋ ನಿರ್ಧಾರದಿಂದ ಮಹಾದೇವ ಇಷ್ಟು ದಿನ ಪಟ್ಟು ಶ್ರಮ ಎಲ್ಲ ಹಾಳಾಗುತ್ತೆ. ಏನು ಮಾಡೋದು? ಏನೇ ಆಗಲಿ, ಎಷ್ಟೇ ಕಷ್ಟ ಆಗಲಿ, ಇವತ್ತು ನಾನು ಆ ಮಹಾದೇವನ ಹುಡುಕ್ಲೇಬೇಕು. ಇಲ್ಲ ಅಂದರೆ ಕಾವ್ಯನ ಶ್ರಮ, ಅವಳು ಬಾಳು ಎಲ್ಲ ಹಾಳಾಗುತ್ತೆ. ಹುಡುಕ್ತೀನಿ ಅಂತ ಶ್ರೀನಿವಾಸ್ ಹೋಗ್ತಾರೆ. ಈಚೆ ಪ್ರೇಮ ಮಲಗಿದ್ದವಳು ಎದ್ದು ಕೂತ್ಕೊಂಡು ದಾಮಿನಿನ ನೋಡಿ ಏಯ್ ಅಂತ ಅವಳು ಕತ್ತನ್ನು ಹಿಡ್ಕೊಂಡು, ಎಷ್ಟೇ ಧೈರ್ಯ ನಿನಗೆ? ನನ್ನ ಅತ್ತೆಗೆ ವಿಷಯ ಹಾಕ್ತೇನೆ, ನಿನ್ನ ಉಳಿಸಲ್ಲ ಕಣೆ, ನಿನ್ನ ಇಡೀ ಬದುಕನ್ನೇ ಸ್ಮಶಾನ ಮಾಡಿಬಿಡ್ತೀನಿ ಅಂತಾಳೆ. ಆಗ ದಾಮಿನಿ ಅವಳ ಕೈನ ಹಿಡ್ಕೊಂಡು, ಏನೇ ಮಹಾರಾಣಿ, ಯಾರು ವಿಷ ಹಾಕಿದ್ದು? ನಾನೇ ವಿಷ ಹಾಕಿದೆ ಅನ್ನೋದಕ್ಕೆ ನಿನ್ನ ಹತ್ರ ಪ್ರೂಫ್ ಇದೆಯಾ? ಸುಮ್ಮನೆ ಕೂಗಾಡಿದರೆ ಯಾರೂ ನಿನ್ನ ನಂಬೋದಿಲ್ಲ ಅಂತಾಳೆ ದಾಮಿನಿ. ಯಾರು ನಂಬಲಿ ಬಿಡಲಿ, ನನಗೇನು ಬೇಕಾಗಿಲ್ಲ. ನಮ್ಮ ಅತ್ತೆಗೇನಾದರೂ ಆದರೆ ಅಂತ ನರ್ಸ್ ಹಿಡ್ಕೊಂಡಿರೋ ಬಾಕ್ಸಲ್ಲಿರೋ ಚಾಕುನ ತಗೊಂಡು ದಾಮಿನಿ ಕುತ್ತಿಗೆಗೆ ಹಿಡಿದು ನೀನು ಸತ್ತೆ ಅಂತಾಳೆ. ಅಯ್ಯೋ ಕೊಡಿ ಮೇಡಮ್ ಅಂತಾಳೆ ಸಿಸ್ಟರ್. ಈಚೆ ರಾಮ್ ಹೊರಗೆ ಬರ್ತಾನೆ. ರಾಮ್, ಅತ್ತಿಗೆ ಹೇಗಿದ್ದಾರೋ? ಜೀವಾಪಾಯ ಇಲ್ಲ ತಾನೆ? ಏನಾದರೂ ಮಾತಾಡೋ ಅಂತಾರೆ ಶ್ರೀಧರ್. ಆಗ ಪ್ರೇಮ ಅವ್ರ ಮಾತನ್ನು ಕೇಳಿಸ್ಕೊಂಡು ಅಲ್ಲಿಗೆ ಹೋಗ್ತಾಳೆ. ಅತ್ತೆ ಹೇಗಿದ್ದಾರೆ? ಆರಾಮಾಗಿದ್ದಾರೆ ತಾನೆ ಅಂತಾಳೆ ಪ್ರೇಮ. ದೊಡ್ಡಮ್ಮಂಗೆ ನಾನೇ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ, ಹೊಟ್ಟೆಲಿರೋ ವಿಷನೆಲ್ಲ ತೆಗೆದಿದ್ದೀನಿ. ಆದರೆ ದೊಡ್ಡಮ್ಮಂಗೆ ಈಗ ಪ್ರಜ್ಞೆ ಇಲ್ಲ. ಪ್ರಜ್ಞೆ ಬರೋವರೆಗೂ ವೆಯ್ಟ್ ಮಾಡಬೇಕು. ನಾನು ರಿಪೋರ್ಟ್ನ ಚೆಕ್ ಮಾಡಿ ಬರ್ತೀನಿ ಅಂತ ರಾಮ್ ಹೋಗ್ತಾನೆ. ನೋಡಿದ್ದೆ ದಾಮಿನಿ, ನಮ್ಮೆಲ್ಲ ಅನುಮಾನನೂ ರಾಮ್ಗೆ ಉತ್ತರ ಕೊಟ್ಟಾಯಿತು. ಕಲ್ಯಾಣಿ ಬದುಕಿದ ಹಾಗೆ ಲೆಕ್ಕ, ಪ್ರಜ್ಞೆ ಬರೋದಷ್ಟೇ ಬಾಕಿ. ಈಗೇನು ಪ್ರಜ್ಞೆ ಬರೋ ತನಕ ಕಾಯ್ತೀಯಾ? ಇಲ್ಲ ಅದೇನು ಆಟ ಅಂದ್ಯಲ್ಲ, ಆ ಆಟನ ಶುರು ಮಾಡ್ತೀಯಾ ಅಂತಾಳೆ ಮಹೇಶ್ವರಿ. ಶುರು ಮಾಡ್ತೀನಿ, ನೋಡ್ತಾ ಇರು, ಈಗ ಶುರು ಆಗುತ್ತೆ ಅಂತ ಫೋನ್ ತಗೋತಾಳೆ ದಾಮಿನಿ. ಈಚೆ ಒಂದು ಕಡೆ ಮಹಾದೇವ ನಿಂತಿರ್ತಾನೆ. ಶ್ರೀನಿವಾಸ್ ಹುಡ್ಕೊಂಡು ಅಲ್ಲಿಗೆ ಬರ್ತಾರೆ. ಮಹಾದೇವ, ಇಲ್ಲಿ ಬಂದು ಯಾಕೋ ನಿಂತಿದ್ಯಾ? ರಾತ್ರಿ ಎಲ್ಲ ನಿನ್ನ ಎಲ್ಲೆಲ್ಲಿ ಅಂತ ಹುಡುಕ್ದೆ. ನಿನ್ನೆ ರಾತ್ರಿ ಊರೆಲ್ಲ ಹುಡುಕಿ ಸುಸ್ತಾಗಿಬಿಟ್ಟಿದ್ದೀನಿ ಕಣೋ. ಯಾಕಪ್ಪ ಹೀಗೆ ಮಾಡ್ತೀಯಾ? ಸರಿ, ನಿನ್ನ ಫೋನ್ ಯಾಕೆ ಸ್ವಿಚ್ ಆಫ್ ಆಗಿರೋದು? ರೂಮ್ಗೆ ಯಾಕೆ ಬರಲಿಲ್ಲ ರಾತ್ರಿ ನೀನು ಅಂತಾರೆ ಶ್ರೀನಿವಾಸ್. ಹೆಂಗೆ ಬರಲಿ ಅಪ್ಪಾಜಿ, ಕಾವ್ಯನೇ ನಿನ್ನ ಮುಖ ನನಗೆ ತೋರಿಸ್ಬೇಡ ಅಂತ ಹೇಳ್ಬಿಟ್ಲು. ಅದಕ್ಕೆ ಇನ್ಮೇಲೆ ಅವಳು ಕಣ್ಣಿಗೆ ಕಾಣಿಸ್ಕೊಂಡ್ರೆ ಮತ್ತೆ ಅವಳು ಕೋಪ ಮಾಡ್ಕೋತಾಳೆ ಅಂತ ಬಂದುಬಿಟ್ಟೆ. ಅದು ಅಲ್ಲದೆ ಇವತ್ತು ಅವಳ ಜೀವನದ ದೊಡ್ಡ ದಿನ. ಇವತ್ತು ನಾನು ಅವಳ ಕಣ್ಣಿಗೆ ಕಾಣಿಸ್ಕೊಂಡು ಮತ್ತೆ ಬೇಸರ ಮಾಡೋದು ಬೇಡ ಅಂತಾನೆ ಮಹಾದೇವ. ದಡ್ಡನ ಥರ ಆಡಬೇಡ. ಕಾವ್ಯಂಗೆ ನಿನ್ನೆಲ್ಲ ಸತ್ಯನೂ ಗೊತ್ತಾಗಿದೆ. ನೀನು ಅವಳಿಗಾಗಿ ಏನೇನು ಮಾಡಿದೆ, ಆ DC ಕಾಲಿಗೆ ಬಿದ್ದು ಪರದಾಡಿ ಅವಳಿಗೆ ಸೀಟ್ ಹೇಗೆ ಕೊಡಿಸಿದೆ ಅನ್ನೋ ಇಂಚಿಂಚು ವಿಷಯನೂ ಗೊತ್ತಾಗಿದೆ. ರಾತ್ರಿಯೆಲ್ಲ ನಿನ್ನ ಹುಡುಕಿ ಆ ಹುಡುಗಿ ಪಾಪ ಕಣ್ಣೀರಾಗ್ತಾ ಕೂತಿದ್ದಾಳೆ ಅಂತಾರೆ ಶ್ರೀನಿವಾಸ್. ಸುಮ್ಮನಿರಿ ಅಪ್ಪಾಜಿ, ತಮಾಷೆ ಮಾಡಬೇಡಿ. ನನಗೆ ಗೊತ್ತು, ನೊಂದಿರೋ ನನಗೆ ನೋವು ಕೊಡಬಾರ್ದು ಅಂತ ಈ ಥರ ಸುಳ್ಳು ಹೇಳಿ ಸಮಾಧಾನ ಮಾಡೋಕ್ಕೆ ಬಂದಿದ್ದೀರಾ ಅಪ್ಪಾಜಿ. ಅವಳಿಗೆ ನನ್ನ ಕಂಡ್ರೆ ಆಗೋದಿಲ್ಲ ಅಪ್ಪಾಜಿ, ನಾನಂದರೆ ಇಷ್ಟ ಇಲ್ಲ ಅವಳಿಗೆ ಅಂತಾನೆ ಮಹಾದೇವ. ನನ್ನ ಮೇಲೆ ನಂಬಿಕೆ ಇಲ್ವಾ ಮಹಾದೇವ? ನಾನು ಹೇಳ್ತಿರೋದು ನಿನ್ನ ಆಣೆಗೂ ಸತ್ಯ ಅಂತ ಮಹಾದೇವನ ಮೇಲೆ ಕೈ ಇಟ್ಟು. ಇವತ್ತು ಯೂನಿವರ್ಸಿಟಿ ಅವಳಿಗೆ ಅವಾರ್ಡ್ ಸಿಗ್ತಿದೆ. ನೀನು ಬಂದು ಅವಳು ಕೈ ಹಿಡಿದು ಕರ್ಕೊಂಡು ಹೋಗದೇ ಇದ್ದರೆ ಅವಳು ಸ್ಟೇಜ್ ಹತ್ತಲ್ಲ.
ಅವಾರ್ಡ್ನ ತಗೊಳ್ಳಲ್ಲ ಅಂತ ಹಠ ಹಿಡಿದು ಕೂತವಳೆ ಮಹಾದೇವ. ನಿನಗೆ ಇನ್ನೊಂದು ಸಲ ಹೇಳ್ತಿದ್ದೀನಿ, ನೀನು ಬರದೇ ಇದ್ದರೆ ಅವಳು ಫಂಕ್ಷನ್ಗೂ ಹೋಗಲ್ಲ, ಸ್ಟೇಜು ಹತ್ತಲ್ಲ, ಅವಾರ್ಡು ತಗೊಳ್ಳಲ್ಲ. ಇದ್ರ ಮೇಲೆ ನೀನು ಇಷ್ಟ ಕಣಪ್ಪ ಅಂತಾರೆ ಶ್ರೀನಿವಾಸ್. ಆಗ ಶ್ರೀನಿವಾಸ್ ಕಣ್ಮುಂದೆನೇ ಅಡ್ಡ ನಿಂತ್ಕೊಂಡು ಒಬ್ಬ ರೌಡಿ ಚಾಕುನ ತೋರಿಸ್ತಾನೆ. ಅವನು ದಾಮಿನಿ ಕಡೆಯವನಲ್ವಾ. ಮಹಾದೇವಂಗೆ ಬೇಡ ಬೇಡ ಹೇಳೋದು ಬೇಡ, ಮೊದಲೇ ಇವನು ಜಗಳಕ್ಕೆ ಬೀಳ್ತಾನೆ. ಮಹಾದೇವಂಗೆ ಏನಾರ ಹೇಳಿದರೆ ಕಾವ್ಯನ ಜೀವನವನ್ನು ಹಾಳಾಗ್ಬೋದು. ಮಹಾದೇವನ ಜೀವಕ್ಕೂ ಏನಾದರೂ ಅಪಾಯ ಆಗ್ಬೋದು. ಬೇಡ, ಯಾರಿಗೂ ಹೇಳೋದು ಬೇಡ, ತಪ್ಪಿಸ್ಕೋಬೇಕು ಇಲ್ಲಿಂದ. ಮಹಾದೇವ, ಕಾವ್ಯ ನಿನಗೆ ರೂಮಲ್ಲಿ ಕಾಯ್ತಾ ಇರ್ತಾಳೆ, ನೀನು ಅರ್ಜೆಂಟಾಗಿ ಕಾವ್ಯನ ಹತ್ರ ಹೋಗು. ಮಹಾದೇವ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ರಾತ್ರಿಗೆ ರೂಮಿಗೆ ಬರ್ತೀನಿ, ಕಾವ್ಯ ಕಾಯ್ತಿರ್ತಾಳೆ, ಹೋಗು ಅಂತ ಶ್ರೀನಿವಾಸ್ ಹೋಗ್ತಾರೆ. ಈಚೆ ರೌಡಿಯಿಂದ ತಪ್ಪಿಸ್ಕೊಳ್ಬೇಕು ಅಂತ ಓಡಿ ಬರ್ತಾರೆ ಶ್ರೀನಿವಾಸ್. ರೌಡಿ ಅವರನ್ನು ಅಟ್ಟಿಸ್ಕೊಂಡು ಬರ್ತಾನೆ. ಅಲ್ಲೇ ಅಡ್ಡ ನಿಂತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಶ್ರೀನಿವಾಸ್. ಈಚೆ ಹಾಸ್ಪಿಟ್ಲಿಗೆ ಪೊಲೀಸ್ ಬಂದು, ಇಲ್ಲಿ ಪ್ರೇಮ ಅಂದರೆ ಯಾರು ಅಂತಾರೆ. ನಾನೇ ಅಂತಾಳೆ ಪ್ರೇಮ. ಇದು ನಿಮ್ಮ ಮನೆಯದೇ ಅಲ್ವಾ ಅಂತ ಪಾಯಸ ಡಬ್ಬಿನ ತೋರಿಸ್ತಾರೆ. ಹ್ಞೂ, ನಾನೇ ಅದರಲ್ಲಿ ಪಾಯಸ ಹಾಕಿ ಪಂಚಮಿ ಹತ್ರ ಕಳಿಸಿದ್ದೆ ಅಂತಾಳೆ ಪ್ರೇಮ. ಇವರ ಅಂಡರ್ ಅರೆಸ್ಟ್. ಈ ಪಾಯಸದಲ್ಲಿ ಯಾವ ವಿಷ ಇತ್ತೋ ಅದೇ ವಿಷ ಕಲ್ಯಾಣಿಯವರ ಬಾಡಿಯಲ್ಲಿ ಇತ್ತು ಅಂತ ಲ್ಯಾಬ್ ಟೆಸ್ಟ್ ಮೂಲಕ ನಮಗೆ ಕನ್ಫರ್ಮ್ ಆಗಿದೆ. ಏನೇ ಮುಖ ನಿಂತಿದ್ದೀರಾ, ಹೇಳ್ಕೊಂಡು ಹೋಗ್ರಿ ಅವಳನ್ನ ಅಂತಾರೆ ಇನ್ಸ್ಪೆಕ್ಟರ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.